ಚೈಲ್ಡ್ಹುಡ್ ಅಲ್ಲಿ ಬಾಲ್ಯದಲ್ಲಿ ಮಾಡಿರೋ ತರ್ಲೆ ಪಟಾಕಿಯಿಂದ ಏನ್ ಮಾಡಿದೀರಾ ಅಂತ? ನಾನು ಸಿಕ್ಕಾಬಟ್ಟೆ ನಾಟಿಯೆಸ್ಟ್ ಕಿಡ್ ನಮ್ಮ ಮನೇಲಿ ಈಗ್ಲೂ ಅಷ್ಟೇ. ನಮ್ಮಮ್ಮ ಇವಾಗ್ಲೂ ಯಾರಾದ್ರೂ ಬಂದು ಇವಳಷ್ಟು ಒದೆ ತಿಂದಿರೋಳು ಯಾರು ಇಲ್ಲ, ಅಷ್ಟು ಒದೆ ತಿಂದಿದ್ದೀನಿ. ಪಟಾಕಿ ಏನಿಲ್ಲ, ಕೈಯಲ್ಲಿ ಹಚ್ಚಿ ಹಿಂಗೆ ಎಸಿಯೋದು, ಆಮೇಲೆ ಯಾರ್ದಾದ್ರು ಮನೆಗೆ ರಾಕೆಟ್ ಬಿಡೋದು. ಅದು ಏನಂದ್ರೆ ಯಾರ್ಯಾರ್ದು ಮನೆಗೆ ಬಿಡ್ತಿರ್ಲಿಲ್ಲ. ನಾವು ಲಗೋರಿ ಆಡ್ಬೇಕಾದ್ರೆ ಯಾರು ಟಾರ್ಚರ್ ಕೊಡ್ತಿದ್ವೋ ಅವ್ರ ಮನೆಗೆ ನೀಟಾಗಿ ಕೊಡ್ತಿದ್ವಿ. ಅದು ಹಾವಿಂದೆಲ್ಲ ಬರೋದಲ್ಲ, ನಮ್ಗೆ ಗೊತ್ತಿರ್ಲಿಲ್ಲ ಅದು ಹೇಗೆ ಹೋಗುತ್ತೆ ಅಂತೆಲ್ಲ. ಹೆಂಗ್ ಹಚ್ಚಿದ್ವಿ ತಾತನ ಪಂಚೆ ಕೆಳಗಡೆ ಹೋಗಿತ್ತು. ಸೊ ಅವ್ರು ಹೋಗಿದ ತಕ್ಷಣ ತಾತ ಬಡ್ಕೊಳಕ್ ಶುರು ಮಾಡ್ತಾರೆ. ನಾವೆಲ್ಲರೂ 2 ಅವರ್ ಜೂಟು ಅಕ್ಕಪಕ್ಕವ್ರೊಳಗೆ. ಎಲ್ಲ ಪೇರೆಂಟ್ಸ್ ಹುಡುಕ್ತಾ ಇದ್ರು ಎಲ್ಲಿ ಅಂತ. ನಾವು 2 ಅವರ್ ಜೂಟು. ಆಮೇಲೆ ಬೋಟಿ ಎಲ್ಲ ಕೈಗೆ ಸಿಕ್ಸ್ಕೊಂಡು ತಿನ್ಕೊಂಡು ಏನಾಯ್ತು, ನಾವೆಲ್ಲ ನಾವು ಫ್ರೆಂಡ್ ಮನೆ ಹತ್ರ ಹೋಗಿದ್ವಿ ಅಂತ ಅವಾಗಲೇ ಫುಲ್ ಏಟ್ ಬಿದ್ದಿದ್ಯಾ? ಅಯ್ಯೋ ಎಷ್ಟು ಏಟ್ ಬಿದ್ದಿದೆ ಗೊತ್ತಾ? ಅದು ಗೊತ್ತಿಲ್ಲ, ತಾತ ಎಲ್ಲ ಹೋದ್ರು. ಅವಾಗ ಅಷ್ಟು ಕೇರ್ ಕನ್ಸರ್ನ್ ಮಾಡೋ ಅಷ್ಟೆಲ್ಲ ಬುದ್ಧಿ ಇರ್ಲಿಲ್ಲ. ಒಟ್ಟಲ್ಲಿ ಮಜಾ ಮಾಡ್ಬೇಕು. ಇಲ್ಲ ಅಂದ್ರೆ ಲಗೋರಿ ಟೈಮಲ್ಲಿ ಸರಿಗೆ ಬರೀ ಬೇರೆ ಬಾಲ್ ಇಟ್ಕೊಂಡು ಹೊಡಿಯೋದು, ಭಾರಿ ತರಲೆ ಮಾಡ್ತಿದೆ. ಬಟ್ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಆಗಿ ಗ್ರೂಪಲ್ಲಿ ರೌಡಿ ಅನ್ಸುತ್ತೆ ಒಂಥರ ಆಗಿದ್ವಿ. ಬಟ್ ಆಗಿದ್ದಾರೆ. ಹೌದಾ? ತುಂಬಾ ತರ್ಲೆ, ಎಡವಟ್ ರಾಣಿ ತರ್ಲೆ ಎಲ್ಲ ಟೈಟಲ್ಸ್. ಭವ್ಯ ಅಂಡ್ ನಿಧಿ. ಓ, ನಾಳೆ ಶೂಟಿಂಗ್ ಬರ್ತೀವಲ್ಲ ನೋಡಿ. ಓ, ರಾಕೆಟ್ ಎಲ್ಲಿ ಬಿಡ್ತೀರಾ? ಸೀದಾ ನಿಮ್ಮ ಮನೆ ಒಳಗೆ ಇಲ್ಲ ನಿಮ್ ಸೂಟ್ ಕೆಡ್ ಒಳಗೆ ಇಟ್ಬಿಟ್ಟು ಕಳಿಸ್ತೀನಿ. ಓಕೆ, ನಿಮ್ಮ ತರ್ಲೆ ಚಿಕ್ಕ ವಯಸ್ಸಿನಲ್ಲಿ ರಾಕೆಟ್ ಪಟಾಕಿ ಬಿಡೋದು ಬೇರೆಯವ್ರ ಮನೆಗೆ ಏನ್ ಮಾಡಿ ಹಿಂಗೇನಾ? ಯಾರು ಲಗೋರಿ ಹೊಡಿಯೋರ್ಗೆ ಡಿಸ್ಟರ್ಬ್ ಮಾಡ್ತಾರೆ ಅವ್ರ ಮನೆಗೆ ಬಿಡ್ತಿದ್ರ? ಆದ್ರೆ ಆಟ ಆಡ್ಬೇಕಾರೆ ಈ ಕೆಲವು ಆಂಟಿ ಇದ್ರ ಅಷ್ಟೇ ಹೆವಿ ಇರಿಟೇಟಿಂಗ್ ಅಂಕಲ್ ದಿರೋ ಹಂಗ ಆಡ್ತಿರ್ತಾರಲ್ಲ, ಎಷ್ಟು ಇರಿಟೇಟ್ ಆಗೋದಂದ್ರೆ ಅವ್ರನ್ನೆಲ್ಲ ಸೇರ್ಸ್ಕೊಳ್ತಿದ್ವಿಲ್ಲ. ಅಂದ್ರೆ ಅವ್ರಿಗೆ ಹೆಂಗೆ ಅಂತಂದ್ರೆ ಬೇರೆಯವ್ರ ನಗು ಕೇಳಿಸ್ಕೊಂಡ್ರೆ ಒಂಥರ ಇರಿಟೇಟ್ ಆಗುತ್ತೆ. ಅವ್ರ ಮನೇಲಿ ಹೆವಿ ದುಃಖ, ಬೇಜಾರು, ಫ್ರಸ್ಟ್ರೇಷನ್ ಎಲ್ಲ ಇರುತ್ತಲ್ಲ, ಅವ್ರಿಗೆ ಬೇರೆಯವ್ರ ಖುಷಿ ಆದಾಗ್ಲೂ ಅವ್ರಿಗೆ ತುಂಬಾ ತೊಂದರೆ ಇರುತ್ತೆ ಅವ್ರಿಗೆ. ಅದಕ್ಕೆ ಹೆಂಗಾದ್ರೂ ಮಾಡಿ ಹಾಳು ಮಾಡ್ಬಿಡೋಣ ಅಂತ ಹೊರಗಡೆ ಬಂದ್ 2 ಸರಿ ಆವಾಜ್ ಹಾಕ್ಬಿಟ್ಟು ಅಂತವ್ರ ಮನೆಗೆ ರಾಕೆಟ್ ಹೊಡಿತೀವಿ. ಓಕೆ, ನಿಮ್ದು ನೀವು ನಾನು ಈ ತರ ರೋಡಲ್ಲೆಲ್ಲ ಆಟ ಆಡಿದ್ದೆಲ್ಲ ಇಲ್ಲ. ಅವಾಗಿಂದನು ಶೂಟಿಂಗ್ ಹೋಗು, ಡಾನ್ಸ್ ಕ್ಲಾಸ್ ಹೋಗು, ಕರಾಟೆ ಕ್ಲಾಸ್ಗೆ ಹೋಗು, ಸಿಂಗಿಂಗ್ ಕ್ಲಾಸ್ ಹೋಗು, ಸ್ಕೂಲ್ಗೆ ಹೋಗು, ಇಷ್ಟೇ ಮಾಡ್ತಾ ಇದ್ದು. ನಮ್ಮಮ್ಮ ಬೇಜಾನ್ ತರಲೆ. ಈಗ ಭವ್ಯ ಹೆಂಗೆ ಹೇಳಿದ್ರಲ್ಲ, ಸೊ ನಮ್ಮಮ್ಮ ಎಲ್ಲ ಕೈಯಲ್ಲಿ ಹಿಂಗೆ ನನ್ನ ಮೇಲೆ ಎಸಿತಾ ಇದ್ದು. ಲಕ್ಷ್ಮಿ ಪಟಾಕಿ, ಆಮೇಲೆ ಬಿಜ್ಲಿನೆಲ್ಲ ಹಿಂಗೆ ಸರಾನೆಲ್ಲ ಹಿಂಗೆ ಕ್ಯಾಂಡಲ್ ಇಟ್ಕೊಳ್ಳೋದು, ನನ್ನ ಮೇಲೆ ಹಿಂಗೆ ಬಿಸಾಕೋದು. ಬಿಕಾಸ್ ನಂಗೆ ಭಯ ಅಂತ. ಸೊ ಅಮ್ಮ ಜಾಸ್ತಿ ತರಲೆ ಮಾಡೋರು. ನಾನು ಎಲ್ಲ ನೋಡ್ಕೊಂಡು ಚಪ್ಪಾಳೆ ಆಗಿದ್ದೆ. ನಾಡಿದ್ ನಮ್ರತನ್ನ ಕರ್ಕೊಂಡು ಹೋಗಿ ಪಟಾಕಿ ಹೊಡಿಸ್. ಅಂದ್ರೆ ನಂಗೆ ಭಯ, ಡಮ್ ಎಲ್ಲ ಹೊಡಿಯಕ್ಕೆ ಇಷ್ಟ ಆಗಲ್ಲ ನಂಗೆ. ನಂಗೆ ಏನಿದ್ರು ಫ್ಲವರ್ ಪಾಟು, ಸುಸುರು ಬತ್ತಿ ಮತ್ತೆ ಸ್ಕೈ ಶಾಟ್ಸ್ ಇರುತ್ತಲ್ಲ, ಅಂತವೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ. ಓಕೆ.